ನಮಸ್ಕಾರ ಸ್ನೇಹಿತರೆ, ನಮ್ಮೂರ್ ಕಡೆ ಒಂದು ಗಾದೆ ಇದೆ. ಜೀವ ಉಳಿಸ್ಕೊಂಡ್ರೆ ಬೆಲ್ಲ ಬೆಳ್ಕೊಂಡಾದ್ರೂ ತಿಂದು ಬದುಕಬಹುದು ಅಂತ ಹೇಳ್ಕೊಂಡು ಒಂದು ಗಾದೆ ಇದೆ. ಗಾದೆಯ ತಾತ್ಪರ್ಯ ಏನಂದ್ರೆ, ಇವತ್ತಿರುವಂತಹ ಸಮಸ್ಯೆ ಅಂದ್ರೆ ಜೀವ ಹೋಗುವಂತ ಸಮಸ್ಯೆ ಇದ್ರೆ ಆ ಸಮಸ್ಯೆಯಿಂದ ಪಾರಾದ್ರೂ ಸಾಕು, ನಾಳೆಗೆಲ್ಲ ಹೇಗೋ ಜೀವನ ನಡ್ಸ್ಕೊಂಡು ಹೋಗ್ಬಹುದು ಅನ್ನೋದೇ ಇದರ ತಾತ್ಪರ್ಯ. ಈ ಗಾದೆ ಸದ್ಯಕ್ಕೀಗ ಪಾಕಿಸ್ತಾನದ ಸೇನೆಗೆ ಖಂಡಿತವಾಗಿ ಅನ್ವಯಿಸ್ತದೆ. ಇದರ ಹಿನ್ನೆಲೆ ಏನು? ಹಾಗಾದ್ರೆ ನನ್ನ ಪಾಕಿಸ್ತಾನ ಸೇನೆಗೆ ಈ ರೀತಿಯಾದಂತಹ ಗಾದೆಯ ಮಾತು ಅನ್ವಯಿಸ್ತದೆ ಅಂತೇಳಿ ಹೇಳ್ತಾ ಇದ್ದೇನೆ ಅಂತ ನೀವು ಯೋಚನೆ ಮಾಡಬಹುದು. ಇದಕ್ಕೆ ಕಾರಣ ಇದೆ. ಅದೇನು ಅಂತ ಹೇಳ್ಕೊಂಡು ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಾಮಾನ್ಯವಾಗಿ ನೀವು ಪಾಕಿಸ್ತಾನಿ ಯೂಟ್ಯೂಬರ್ಗಳ ಚಾನಲ್ಗಳನ್ನ ಅಬ್ಸರ್ವ್ ಮಾಡಿರ್ಬೋದು. ನಾನಂತೂ ಬಹಳಷ್ಟು ನೋಡ್ತಾ ಇದ್ದೆ, ಇತ್ತೀಚೆಗೆ ಬಿಟ್ಟಿದ್ದೇನೆ, ನೋಡ್ತಾ ಇಲ್ಲ. ಯಾಕಂದ್ರೆ ಅದರಲ್ಲಿ ಇರುವಂತಹ ಕಂಟೆಂಟ್ಗಳು ಸೇಮ್ ಒಂದೇ ರೀತಿಯಾದಂತಹ ಕಂಟೆಂಟ್ಸ್ ಇರ್ತದೆ, ಹಾಗಾಗಿ ನೋಡೋದು ಬಿಟ್ಟಿದ್ದೇನೆ. ಆದ್ರೆ ಹಿಂದೆ ನೋಡಿರುವಂತಹ ವಿಡಿಯೋಗಳಲ್ಲಿ ಒಂದು ಅಬ್ಸರ್ವ್ ಮಾಡಿದ್ ನಾನು ಅಂತ ಹೇಳಿದ್ರೆ, ಅಲ್ಲಿಯ ಜನತೆ ಈ ಪಾಕಿಸ್ತಾನಿ ಸೇನೆಯ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ. ನಮ್ಮ ಸೇನೆ ಅತ್ಯುತ್ತಮವಾದ ಸೇನೆ, ನಮ್ಮ ದೇಶದಲ್ಲಿ ಅಣ್ವಸ್ತ್ರ ಇದೆ, ನಾವು ಏನಾದ್ರೂ ಮನಸ್ಸು ಮಾಡಿದ್ರೆ ಭಾರತ ದೇಶವನ್ನ ಕೆಲವೇ ದಿನಗಳಲ್ಲಿ ಮಟ್ಟ ಹಾಕಬಹುದು, ಈ ರೀತಿಯಾಗಿ ಮಾತಾಡ್ತಾರೆ. ಅದಕ್ಕೂ ಅವರೊಂದು ಉಪಯೋಗಿಸುವಂತ ಒಂದು ವರ್ಡ್ ಇದೆ, ಅದೇನಂದ್ರೆ ಜಸ್ಬಾ. ಇದು ಒಂದು ಉರ್ದು ವರ್ಡ್. ಜಸ್ಬಾ ಅಂತ ಹೇಳಿದ್ರೆ ಧೈರ್ಯ ಅಂತ ಹೇಳ್ಕೊಂಡು, ನಮ್ಮ ಸೇನೆಗೆ ಧೈರ್ಯ ಇದೆ. ಹಿಂದೂಸ್ತಾನದಲ್ಲಿ ಎಷ್ಟೇ ಸೇನೆ ಇರಲಿ, ನಮ್ಮ ಸೇನೆ ಒಬ್ಬ ಸೈನಿಕ ಹಿಂದೂಸ್ತಾನಿ ಸೇನೆಯ 10 ಸೈನಿಕರಿಗೆ ಸಮ ಅಂತ ಹೇಳ್ಕೊಂಡು ಈ ರೀತಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಅಷ್ಟೊಂದು ಧೈರ್ಯ ಇದೆ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ, ಅಲ್ಲಿಯ ಸೈನಿಕರು ಪ್ರತಿದಿನ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಬೇರೆ ಇನ್ನೇನು ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಅಲ್ಲಿಯ ಸೈನ್ಯದ ಮೇಲೆ ನಡೀತಾ ಇರುವಂತಹ ದಾಳಿ. ಈ ದಾಳಿಯಿಂದ ಸಂಪೂರ್ಣವಾಗಿ ಆ ಸೇನೆ ತನ್ನ ಆತ್ಮಸ್ಥೈರ್ಯವನ್ನ ಕಳ್ಕೊಂಡ್ಬಿಟ್ಟಿದೆ. ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಮಟ್ಟಿಗೆ ಆ ಸೇನೆಯ ಮನಸ್ಥಿತಿ ಈಗ ತಲುಪಿದೆ. ಇದರಿಂದಾಗಿ ಈಗಾಗಲೇ ಹೆಚ್ಚು ಕಡಿಮೆ ಒಂದು 2,500 ಜನ ಸೈನಿಕರು ಕಳೆದ 1 ವಾರದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಇಷ್ಟೊಂದು ರಾಜೀನಾಮೆ ಕೊಡ್ತಾ ಇದ್ದಾರೆ? ಬೇರೆ ಏನು ಕಾರಣ ಅಲ್ಲ, ಅವರಿಗಿರುವಂತಹ ಭಯ BLA ಅಥವಾ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಇವ್ರು ಏನ್ ಮಾಡ್ತಾ ಇದ್ದಾರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. 2 ವಾರದ ಹಿಂದೆ ಒಂದು ರೈಲನ್ನೇ ಅವರು ಅಪಹರಿಸಿ ಅದರಲ್ಲಿದ್ದಂತಹ ಎಲ್ಲ ಪ್ರಯಾಣಿಕರನ್ನ ಬಿಟ್ಟರು. ಕೊನೆಗೆ ಅವರು ಉಳಿಸ್ಕೊಂಡಿದ್ದು ಆ ರೈಲ್ನಲ್ಲಿದ್ದಂತಹ ಪಾಕಿಸ್ತಾನ ಸೇನೆ, ISI ಏಜೆಂಟ್ಸ್ ಮತ್ತೆ ಪಂಜಾಬ್ ಪ್ರಾಂತ್ಯದ ಜನರು. ಇವರನ್ನ ಮಾತ್ರ ಉಳಿಸ್ಕೊಂಡು ಉಳಿದವ್ರೆಲ್ಲರನ್ನು ಬಿಟ್ಟು ಕಳಿಸ್ಬಿಟ್ರು. ಆದ್ರೆ ಪಾಕಿಸ್ತಾನಿ ಸೇನೆ ಏನ್ ಹೇಳ್ತದೆ ಅಂದ್ರೆ, ನಾವು ಬಹುದೊಡ್ಡದಂತ ಒಂದು ಆಪರೇಷನ್ ಮಾಡಿ ಎಲ್ಲರನ್ನ ಬಿಡಿಸ್ಕೊಂಡ್ವಿ ಅಂತೇಳಿ ಹೇಳ್ತಾರೆ. ಆದ್ರೆ ಆ ರೀತಿ ಆಗ್ಲಿಲ್ಲ. ಅದರಲ್ಲಿದ್ದಂತ 214 ಜನ ಸೈನಿಕರು ಮತ್ತೆ ISI ಏಜೆಂಟ್ಸ್ ಮತ್ತೆ ಪಂಜಾಬ್ ಪ್ರಾಂತ್ಯದವರು, ಇವರೆಲ್ಲರೂ ಬಲೂಚಿಸ್ತಾನಿ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ದಾರೆ ಇವರು ಅವ್ರನ್ನ ಅಲ್ಲೇ ಕೊಂದುಬಿಟ್ಟಿದ್ದಾರೆ. ಅಂದ್ರೆ ಅವರ ಮಧ್ಯೆ ಮಾತುಕತೆ ಫಲಪ್ರದವಾಗ್ಲಿಲ್ಲ. ಪಾಕಿಸ್ತಾನಿ ಸರ್ಕಾರ ಮತ್ತೆ ಈ BLA ಜೊತೆ ಮಾತುಕತೆ ಫಲಪ್ರದ ಆಗದ ಕಾರಣ ಅವರನ್ನ ಕೊಂದ್ರು. ಕೊನೆಗೆ ಇವರ ಈ ಬಂಡುಕೋರರು ಏನಿದ್ದಾರೆ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ದಾರೆ ಅವ್ರನ್ನ ಕೂಡ ಪಾಕಿಸ್ತಾನಿ ಸೇನೆ ಕೊಂದಿದೆ ಅಂತ ಹೇಳ್ಕೊಂಡಿದೆ. ಆದ್ರೆ ಪಾಕಿಸ್ತಾನಿ ಸೇನೆ ಏನ್ ಹೇಳಿದ್ರೆ, ನಾವು ಎಲ್ಲರನ್ನು ಬಿಡಿಸಿದ್ದೇವೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಒಬ್ಬರೇ ಒಬ್ಬ ಪ್ರಯಾಣಿಕ ಆಗ್ಲಿ ಅಥವಾ ಸೈನಿಕನಾಗ್ಲಿ ಎಲ್ಲಿಯೂ ಕೂಡ ಪಬ್ಲಿಕ್ ಆಗಿ ಇಂಟರ್ವ್ಯೂ ಕೊಟ್ಟಿದ್ದನ್ನು ನಾವು ನೋಡಿಲ್ಲ. ಪಾಕಿಸ್ತಾನ ಸೇನೆ ಬಂದು ನಮ್ಮನ್ನ ರೆಸ್ಕ್ಯೂ ಮಾಡ್ತು ಅಂತ ಹೇಳ್ಕೊಂಡು ಎಲ್ಲಿಯೂ ಹೇಳಿಲ್ಲ. ಅದಕ್ಕೆ ಬದಲಾಗಿ BLA ಅವರೇ ನಮ್ಮನ್ನ ಬಿಟ್ಟು ಕಳಿಸಿದ್ರು ಅಂತ ಹೇಳ್ಕೊಂಡು ಬಹಳಷ್ಟು ಜನ ಕೊಟ್ಟಿರುವಂತಹ ಇಂಟರ್ವ್ಯೂ ಅನ್ನು ನೀವು ನೋಡಿದ್ದೀರಾ. ಇದಾಗಿ 2 ದಿನದಲ್ಲಿ ಪಾಕಿಸ್ತಾನಿ ಸೈನಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಒಂದು ದೊಡ್ಡ ಕಾನ್ವಾಯ್, ಒಂದು 8-10 ಬಸ್ನಲ್ಲಿ ಸೈನಿಕರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಪುನಃ 2 ಬಸ್ಗಳ ಮೇಲೆ ಆತ್ಮಾಹುತಿ ದಾಳಿ ಆಯ್ತು. ಈ ಆತ್ಮಾಹುತಿ ದಾಳಿಯಲ್ಲಿ 2 ಬಸ್ನಲ್ಲಿದ್ದ ಹೆಚ್ಚು ಕಡಿಮೆ 90 ಜನ ಸೈನಿಕರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳನ್ನ ನೀವು ನೋಡಿರ್ತೀರಾ. ಬಸ್ ಸಂಪೂರ್ಣವಾಗಿ ಭಸ್ಮಾಗಿ ಹೋಗಿತ್ತು. ಈ ಘಟನೆ ಇದೆಯಲ್ಲ, 2019ರಲ್ಲಿ ನಮ್ಮ ಸೈನಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಒಂದು ಬಸ್ಸಿನ ಮೇಲೆ ದಾಳಿ ನಡೆಸಿ ಆತ್ಮಾಹುತಿ ದಾಳಿ, ಅದು ನಮ್ಮ ಸೈನಿಕರು ಸತ್ತರಲ್ಲ, ಸೇಮ್ ಅದೇ ತರದಾದಂತಹ ದಾಳಿ ಇಲ್ಲಿ ಕೂಡ ನಡೆದಿದೆ. ಈ ಘಟನೆಯ ಜವಾಬ್ದಾರಿಯನ್ನ TTP ಅವರು ವಹಿಸ್ಕೊಂಡಿದ್ದಾರೆ. ಅಂದ್ರೆ ನಾವೇ ಮಾಡಿರೋದು ಇದನ್ನ ಅಂತ ಹೇಳ್ಕೊಂಡು ಅವ್ರು ಹೇಳ್ಕೊಂಡಿದ್ದಾರೆ. ಇದು 2ನೇ ಘಟನೆ. ಇದೇ ರೀತಿಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಡೆಯಲ್ಲಿ ಸೈನ್ಯದ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ. ಇದರಿಂದಾಗಿ ಏನಾಗಿದೆ, ಸೈನಿಕರಂತೂ ಸಂಪೂರ್ಣವಾಗಿ ಕಂಗೆಟ್ಟಿದ್ದಾರೆ. ಅವರು ಕೂಡ ಮನುಷ್ಯರೇ, ಹಾಗಾಗಿ ಅವರಿಗೂ ಕೂಡ ಫ್ಯಾಮಿಲಿ ಎಲ್ಲೋದು ಇರ್ತದೆ. ಈಗ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಒಂದ್ ವೇಳೆ ನಾವು ಪಾಕಿಸ್ತಾನಿ ಸೈನಿಕರ ಯೂನಿಫಾರ್ಮ್ ನಲ್ಲಿ ಓಡಾಡ್ತಾ ಇದ್ರೆ ಈ ಉಗ್ರರು ನಮ್ಮನ್ನು ಬಿಡೋದಿಲ್ಲ, ನಮ್ಮನ್ನ ಕಂಡಲ್ಲಿ ಗುಂಡಿಕ್ಕಿ ಕೊಲ್ತಾರೆ. ಆದ್ರಿಂದಾಗಿ ಬದುಕಬೇಕು ಅಂದ್ರೆ ಪಾಕಿಸ್ತಾನಿ ಸೇನೆಗೆ ಗುಡ್ ಬೈ ಹೇಳಬೇಕು ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ಚು ಕಡಿಮೆ 2,500 ಜನ ಸೈನಿಕರು ರಿಸೈನ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಕೂಡ ಅಷ್ಟೇ 2-3 ದಿನದ ಹಿಂದೆ ಬಂದಿರುವಂತಹ ಸುದ್ದಿ. ನಾನು ಕೂಡ ಬಹಳಷ್ಟು ಕೂಲಂಕುಷವಾಗಿ ಚೆಕ್ ಮಾಡಿ ಆದ್ಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಸುಮ್ಮನೆ ಸುಳ್ಳು ಹೇಳಬಾರ್ದು. ಹಾಗಾಗಿ ಎಲ್ಲಾ ರೀತಿಯಾಗಿ ಚೆಕ್ ಮಾಡಿ ಕೊನೆಗೆ ನಿಮ್ ಜೊತೆ ನಾನು ಇದನ್ನ ಹಂಚ್ಕೋತಾ ಇದ್ದೇನೆ. ಇನ್ನೊಂದು ಪಾಕಿಸ್ತಾನದ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದು ಭಯೋತ್ಪಾದಕರ ಹೆಡ್ ಆಫೀಸ್ ಅಂತಲೇ ಹೇಳಬಹುದು. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಸಂಘಟನೆಗಳಿದೆ. ಊರಿಗೆ ಒಂದು ಭಯೋತ್ಪಾದಕರ ಸಂಘಟನೆ ಇದೆ. ಅದೇ ರೀತಿಯಲ್ಲಿ ಈಗಾಗಲೇ ವಿಶ್ವಸಂಸ್ಥೆಯಿಂದ
ಡಿಕ್ಲೇರ್ ಆಗಿರುವಂತಹ 150 ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ತಲೆಮರೆಸ್ಕೊಂಡಿದ್ದಾರೆ. ಪಾಕಿಸ್ತಾನ ಹೇಳ್ತಾರೆ ನಮ್ಮಲ್ಲಿ ಯಾರು ಇಲ್ಲ ಅಂತ ಹೇಳಿ ಹೇಳ್ತಾರೆ, ಆದ್ರೆ ಎಲ್ಲರೂ ಕೂಡ ಪಾಕಿಸ್ತಾನದಲ್ಲಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಪಾಕಿಸ್ತಾನಿ ಸೇನೆ, ISI ಇವರೆಲ್ಲರೂ ಕೂಡ ಇವರಿಗೆ ಏನ್ ಬೇಕೋ ಆ ರೀತಿಯಾದಂತಹ ರಕ್ಷಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಮುಸುಕುದಾರಿಗಳು ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಹೆಚ್ಚು ಕಡಿಮೆ ಒಂದು 26 ಜನ ಭಯೋತ್ಪಾದಕರನ್ನ ಜನ್ನತಿ ಕಳಿಸ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಬಹಳಷ್ಟು ಜನ ಇದ್ದಾರೆ ನಮ್ಮ ದೇಶಕ್ಕೆ ಬೇಕಾದವರು, ಅವ್ರನ್ನು ಕೂಡ ಇದೇ ರೀತಿಯಲ್ಲಿ ಕಳಿಸ್ಕೊಡ್ಬಹುದು ಅನ್ಸ್ತಾರೆ. ಇದರಲ್ಲಿ ಖಂಡಿತವಾಗಿ ಭಾರತದ ಕೈವಾಡ ಇಲ್ಲ ಅಂತ ಹೇಳ್ಕೊಂಡು ಈಗಾಗಲೇ ಅಜಿತ್ ದೋವಲ್ ಅವರು ಕೂಡ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ನಿಶ್ಚಿಂತೆಯಾಗಿ ಇರಬಹುದು. ಈ ಸಂದರ್ಭದಲ್ಲೇ ಸ್ಟೀಫನ್ ಗೋಹೆನ್ ಅನ್ನುವ ಒಬ್ಬರು ಆಥರ್ ಅವ್ರು ಹೇಳಿರುವಂತಹ ಒಂದು ಮಾತು ಕೂಡ ನೆನಪಿಗೆ ಬರ್ತದೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಎವ್ರಿ ಕಂಟ್ರಿ ಹ್ಯಾಸ್ ಅನ್ ಆರ್ಮಿ ಬಟ್ ಪಾಕಿಸ್ತಾನ್ ಆರ್ಮಿ ಹ್ಯಾಸ್ ಎ ಕಂಟ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಒಂದು ಸೈನ್ಯ ಇದ್ದೇ ಇರ್ತದೆ, ಆದ್ರೆ ಪಾಕಿಸ್ತಾನದ ಸೇನೆಗಾಗಿ ಒಂದು ದೇಶ ಇದೆ ಅಂತ ಹೇಳಿದ್ದಾರೆ. ಅವ್ರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಪಾಕಿಸ್ತಾನವನ್ನ ತುಂಬಾ ಹಾಸ್ಯ ಮಾಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಹೇಳಿಕೆಗಳನ್ನ ಹಲವಾರು ಜನ ರಿಪೀಟ್ ಮಾಡಿದ್ದಾರೆ. ಇತ್ತೀಚೆಗೆ ಜೈಶಂಕರ್ ಅವರು ಕೂಡ, ನಮ್ಮ ವಿದೇಶಾಂಗ ಮಂತ್ರಿ ಅವರು ಕೂಡ ಇದೇ ಹೇಳಿಕೆಯನ್ನ ರಿಪೀಟ್ ಮಾಡಿದ್ದಾರೆ. ಅಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಅರ್ಥ ಮಾಡ್ಕೋಬಹುದು. ಅಲ್ಲಿ ಹೆಸರಿಗೆ ಮಾತ್ರ ಒಂದು ಸರ್ಕಾರ ಅಂತ ಹೇಳಿದೆ, ಆದ್ರೆ ಅಲ್ಲಿ ಸರ್ಕಾರವನ್ನ ನಡೆಸೋದೆ ಅಲ್ಲಿಯ ಆರ್ಮಿ ಚೀಫ್. ಅವ್ನು ಏನ್ ಹೇಳ್ತಾನೋ ಅದೇ ಅಲ್ಲಿ ನಡೀತದೆ ಹೊರತು ನಾಮಕಾವಸ್ಥೆಗೆ ಅಲ್ಲಿ ಪ್ರಧಾನಿ, ಪ್ರೆಸಿಡೆಂಟ್ ಎಲ್ಲರೂ ಇರ್ತಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಸದ್ಯದಲ್ಲೇ ಪಾಕಿಸ್ತಾನ ಛಿದ್ರ ಆಗುವಂತ ಸಾಧ್ಯತೆಗಳಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ, ಇವರು ಸಂಪೂರ್ಣವಾಗಿ ಈಗ ಬಲೂಚಿಸ್ತಾನವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಬೇಕು, ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಬಹಳಷ್ಟು ಫೈಟ್ ಮಾಡ್ತಾ ಇದ್ದಾರೆ. ಈಗಂತೂ ಅವ್ರು ನೇರವಾಗಿ ಪಾಕಿಸ್ತಾನಿ ಸೇನೆಯ ಮೇಲೆ ಮುಗಿಬಿದ್ದಿದ್ದಾರೆ. ಒಂದು ನಿರ್ಣಾಯಕ ಹಂತಕ್ಕೀಗ ತಲುಪಿಬಿಟ್ಟಿದೆ. ಬಹುಶಃ ಸದ್ಯದಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಬಹುದು. ಅದ್ರ ಜೊತೆಗೆ ಇನ್ನೊಂದು ಖೈಬರ್ ಪಖ್ತೂನ್ಖ್ವಾ, ಇಲ್ಲಿ ಕೂಡ ಅಷ್ಟೇ ಅಲ್ಲಿಯ ಜನತೆ ನಾವು ಪಾಕಿಸ್ತಾನ ಜೊತೆಗೆ ಇರೋಲ್ಲ, ನಮ್ಮನ್ನ ಸಪರೇಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಕೊನೆಗೆ ಪಾಕಿಸ್ತಾನದಲ್ಲಿ ಉಳಿಯೋದು ಸಿಂಧ್ ಪ್ರಾಂತ್ಯ ಮತ್ತೆ ಪಂಜಾಬ್ ಪ್ರಾಂತ್ಯ. ಇಲ್ಲಿ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಸಮಸ್ಯೆಗಳು ಇದೆ. ಈ ಸಮಸ್ಯೆಗಳಿಂದಾಗಿ ಅಲ್ಲಿಯ ಜನ ಯಾವಾಗ ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳ್ತಾರೋ ಹೇಳಿ ಸಾಧ್ಯ ಇಲ್ಲ. ಆದ್ಮೇಲೆ ಅವ್ರ ಕೈಲಿರುವಂತಹ ಇನ್ನೊಂದು ಪ್ರಾಂತ್ಯ POK ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಇದನ್ನ ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿದೇಶಾಂಗ ಮಂತ್ರಿ ಇರಬಹುದು ಅಥವಾ ಬೇರೆಯವರು ತುಂಬಾ ಕಟುವಾಗಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ POK ಬಗ್ಗೆ. ನಮ್ಮ ದೇಶದಿಂದ ಕದ್ದಿರುವಂತಹ ಭಾಗ ಇದನ್ನ ನಾವು ವಾಪಸ್ ಪಡಿತೇವೆ ಸದ್ಯದಲ್ಲಿ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. POK ಇಸ್ ಎ ಸ್ಟೋಲನ್ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ. ಇದನ್ನ ಯಾವಾಗ ನೀವು ನಮ್ಗೆ ವಾಪಸ್ ಕೊಡ್ತೀರಾ, ಇಲ್ಲ ನಾವೇ ವಾಪಸ್ ತಗೊಳ್ತೇವೆ, ಈ ರೀತಿಯಾಗಿ ನೇರವಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಾಗಿ ಬೇಗೋದಿ ಉಂಟಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಪಾಕಿಸ್ತಾನಿ ಸೇನೆ ಇದೆಯಲ್ಲ, ಈ ಸೇನೆ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ, ಅದಕ್ಕೆ ಬದಲಾಗಿ ಅವ್ರು ಮಾಡೋದೆಲ್ಲ ಬೇರೆ ಇದೆ. ಭಯೋತ್ಪಾದಕರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಅವ್ರದ್ದೇ ಆದ ಬಿಸ್ನೆಸ್ ಗಳು ಕೂಡ ಇದೆ. ಪಾಕಿಸ್ತಾನಿ ಸೇನೆ ಹಲವಾರು ಬಿಸ್ನೆಸ್ ಗಳನ್ನ ನಡೆಸ್ತಾ ಇದೆ. ರಿಯಲ್ ಎಸ್ಟೇಟ್ ನಡೆಸ್ತಾ ಇದೆ, ಸಿಮೆಂಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕಬ್ಬಿಣವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಈ ರೀತಿ ಹಲವಾರು ಬಿಸ್ನೆಸ್ ಅವ್ರದ್ದಿದೆ. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಕೆಲವೊಂದು ವೆಬ್ಸೈಟ್ ನ ಹೋಗಿ ಹುಡುಕಿ ನಿಮ್ಗೆ ಖಂಡಿತವಾಗಿ ಗೊತ್ತಾಗ್ತದೆ. ಇನ್ನೊಂದು ಅಲ್ಲಿಯ ISI. ಈ ISI ಬಗ್ಗೆ ಅಲ್ಲಿಯ ಜನತೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತಾರೆ, ನಮ್ಮದು ನಂಬರ್ 1 ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ISI ಸಂಪೂರ್ಣವಾಗಿ ಪ್ರತಿಯೊಂದು ವಿಷಯದಲ್ಲೂ ವಿಫಲಗೊಳ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ದಾಳಿಗಳು ಅಲ್ಲಿಯ ಸೈನ್ಯದ ಮೇಲೆ ನಡೀತಾ ಇದೆ. ಈ ದಾಳಿಯನ್ನ ತಡಿಲಿಕ್ಕಾಗ್ದೇನೆ ಪಾಕಿಸ್ತಾನಿ ಸರ್ಕಾರ ಕೂಡ ಡೆಸ್ಪರೇಟ್ ಆಗ್ತಾ ಇದೆ. ಇದ್ರ ಜೊತೆಗೆ ಅಲ್ಲಿಯ ಸೈನಿಕರು ಕೂಡ ಅಷ್ಟೇ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಈ ರೀತಿಯಾಗಿ ರಾಜೀನಾಮೆಯನ್ನು ಕೊಟ್ಟು ಗಲ್ಫ್ ಕಂಟ್ರಿಗಳಿಗೆ ಕೆಲಸ ಹುಡ್ಕೊಂಡು ಹೊರಟಿದಾರಂತೆ. ಈಗ ಬರ್ತಾ ಇರುವ ಒಂದು ಮಾಹಿತಿ ಪ್ರಕಾರ ಇನ್ನು 1 ತಿಂಗಳು ಒಳಗಡೆ ಹೆಚ್ಚು ಕಡಿಮೆ ಒಂದು 10,000 ಸೈನಿಕರಾದ್ರೂ ಈ ರೀತಿಯಾಗಿ ರಾಜೀನಾಮೆ ಕೊಟ್ಟು ದೇಶವನ್ನ ಬಿಟ್ಟು ಹೋಗುವಂತ ಪ್ಲಾನ್ ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಿ ಸೇನೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರಬಹುದು. ಇದ್ರ ಜೊತೆಯಲ್ಲಿ ಪಾಕಿಸ್ತಾನ ಈ ಭಯೋತ್ಪಾದಕರನ್ನ ಸಾಕಿ ಸಲಹುತ್ತಿರುವಂತಹ ಪಾಕಿಸ್ತಾನ ಈಗ ಇದೇ ಭಯೋತ್ಪಾದಕರು ಮತ್ತೆ ಅಲ್ಲಿ ನಡೀತಿರುವಂತಹ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಇವರ ಆಕ್ರಮಣದಿಂದ ಹೇಗೆ ತಪ್ಪಿಸ್ಕೊಳ್ತದೆ ಎಲ್ಲವುದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.